ಕೂತ್ಕೊಂಡೆ ಮಾತಾಡಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಬಂದಿದೆ ಎಲ್ಲ, ಮ್ಯೂಸಿಕ್ಕು ಅಷ್ಟೇ. ಫಿಲಮ್ಮು ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಲೇಬೇಕು. ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿದು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಧ್ರುವ ದೇವರಾಯನ್ ಅಂತ. ಏಜ್ ಈಗ 18 ಆಗಿದೆ. ಥ್ಯಾಂಕ್ ಯು ಸೊ ಮಚ್. ವಿಜಯ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸರ್. ಓಕೆ, ಆಲ್ರೆಡಿ ಸಿನಿಮಾ ನೋಡಿರ್ತೀರಾ BGM ಅಂದ್ರೆ ಫುಲ್ ಫಿಲ್ಮ್ ಹೇಗೆ ಬಂದಿದೆ? ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ, ಸ್ಕ್ರೀನ್ ಪ್ಲೇ ಅದರಲ್ಲೂ ಕತೆನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ, ಚೆನ್ನಾಗಿ ಬಂದಿದೆ ಫಿಲಮ್ಮು, ಎಲ್ಲರೂ ನೋಡಬೇಕು. ಯಾರ ಹತ್ರ ಕೆಲಸ ಮಾಡ್ತೀವಿ? ನಾನು ಹಂಸಲೇಖ ಮ್ಯೂಸಿಕ್ ಸ್ಕೂಲಲ್ಲಿ ಕಲ್ತಿದ್ದು, ಹಿಂದೂಸ್ತಾನಿ ಮುಗಿಸಿದ್ದೀನಿ. 9 ಇಯರ್ಸ್ ಅಲ್ಲೇ ಇದ್ದೆ. ಅದಾದಮೇಲೆ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿ, ಪಳನಿ ಸರ್ ಅಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿ ಹಾಗೆ ಇಂಡಿವಿಜುವಲಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ, ಇದು 3ನೇ ಸಿನಿಮಾ. ಇನ್ನೆರಡು ರಿಲೀಸಿಗೆ ಕಾಯ್ತಾ ಇದೆ. ಇನ್ನು 3 ಸಿನಿಮಾ ಕೆಲಸ ನಡೀತಿದೆ. ಇದೆ, ನನ್ನ ಸ್ಟುಡಿಯೋ ಇದೆ, ಸುಂಕದಕಟ್ಟೆ ಹತ್ರ ಇದೆ. ದೇವರಾಯನ್ ಸ್ಟುಡಿಯೋಸ್ ಅಂತಾನೆ ಇಟ್ಕೊಂಡಿದೆ. ಅದೇ ಭಯ ಹುಟ್ಟಿಸ್ತೀರಾ? ಭಯನೂ ಆಗ್ತಾ ಇದೆ ಆಕ್ಚುಲಿ, ಮನೆಗೆ ಹೋದ್ಮೇಲೆ ಏನಿದೆ ಅಂತ. ಏನು ಅಂತಂದ್ರೆ ಇದೊಂದು ವಿಶೇಷ ಮೂವಿ. ಈಗಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರು, ಸಾನ್ವಿಕಾ ಮೇಡಮ್ ಅವರು ಮಲಯಾಳಂ ಮಾತಾಡುವವರು, ಕನ್ನಡ ಕಲಿತು ಅದು ಪೂರ್ತಿ ಇನ್ನೂ ಕಲಿತಾ ಇದ್ದಾರೆ. ಈ ಫಿಲ್ಮ್ನ ಸ್ಟೋರಿ ಬರೆದು ಹಾಗೆಯೇ ಡೈರೆಕ್ಷನ್ ಕೊಟ್ಟು ಆ್ಯಕ್ಟ್ ಮಾಡಿ ಒಂದು ಸುಂದರವಾದ ಫಿಲ್ಮನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಫ್ರೆಂಡ್ಶಿಪ್ ಬೇಸಿಸ್ನಲ್ಲಿ ನಾನು ನನ್ನ ಫ್ರೆಂಡ್ ಬಾಲು ಅವ್ರನ್ನ ನನ್ನ ಬಾ ಅಂತ ಕರೆದ್ರು. ಲೈಫ್ನಲ್ಲಿ ಮೊದಲನೇ ಬಾರಿ ಕ್ಯಾಮ್ರಾದ ಮುಂದೆ ನಿಂತಿದ್ದೆ. ನನ್ನ ಫ್ರೆಂಡ್ ಹೋಗೋಗೆ ಹೇಳಿದ್ರು, ಭಯ ಆಗುತ್ತೆ ಕಣೋ ಅಲ್ಲಿ ಹೋಗೋಣ ಅಂತ. ನನಗೆ ಆ ಸೀನ್ ಹೇಳಿರಲಿಲ್ಲ ಕರೆ. ಕ್ಯಾಮ್ರಾದ ಮುಂದೆ ನಿಂತಾಗ ಭಯ ಆಗಲಿಲ್ಲ, ಆದರೆ ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೆ. ಅಂತೂ ಫಿಲ್ಮ್ ಬಂದಿದೆ, ಬಹಳ ಡೀಸೆಂಟಾಗಿ ನಾನು ಕೂತಿದ್ದೀನಿ, ಅದೇ ಬಹಳ ಸಂತೋಷ ಆಯಿತು ನನಗೆ. ಈ ಫಿಲ್ಮ್ ವಿಶೇಷ ಏನು ಅಂತಂದರೆ, ಸರ್ ಅವರಿಗೂ ಸೇರಿ ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಹೇಳಲಿಕ್ಕೆ ಆಗಲ್ಲ. ಇದು ನಾನು ಹೇಳಿದಾಗೆ ಇದೇನು ಫಿಲ್ಮ್, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಮಾಡಿರೋಂಥ ಒಂದು ಫಿಲ್ಮ್. ಈ ಫಿಲ್ಮ್ ವಿಶೇಷತೆ ಅದು, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಕೊನೆ ತನಕ ಏನು ಅಂತ ಗೊತ್ತಾಗದೇ ಸಾಗುವಂಥ ಒಂದು, ಕೊನೆಗೆ ಬಹಳ ಒಂದು ವಿಶೇಷವಾದ ಟ್ವಿಸ್ಟ್ ಕೊಟ್ಟಿರ್ತಕ್ಕಂಥ ಒಂದು ಮೂವಿ ಇದು. ಈ ಬ್ಯೂಟಿಫುಲ್ ಮೂವಿ. ಜನ ಇದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಹಾಗೂ ಹಾರೈಸ್ತೀನಿ. ದೇವರು ಒಳ್ಳೇದು ಮಾಡಲಿ. ಯಾಕಂತಂದರೆ ಹೊಸ ಕಲಾವಿದರು, ಹೊಸ ಪ್ರಯತ್ನ ನಡೆದಿದೆ. ಇದು ಯಶಸ್ವಿ ಆಗಬೇಕು, ಕನ್ನಡಕ್ಕೆ ಒಂದು ಹೆಮ್ಮೆ ಅಂತ ಅನ್ನಿಸ್ಕೋಬೇಕು ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಹಾಯ್, ನಮಸ್ತೆ. ನನ್ನ ಹೆಸರು ಪಲಾಶ್ ಅಂತ. ಇದು 2 ಸಾಂಗ್, ಈ ಮೂವಿಯಲ್ಲಿ 2 ಸಾಂಗಲ್ಲಿ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮು, ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದಾರೆ. ತುಂಬ ಸಖತ್ತಾಗಿ ಬಂದಿದೆ ಸಾಂಗು, ಎಲ್ಲರೂ ನೋಡಬೇಕು ಅಷ್ಟೇ ಹೇಳ್ತೀನಿ. ಎಲ್ಲ ಸಪೋರ್ಟ್ ಮಾಡಿ, ಮೂವಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಡಿಟಿಂಗಲ್ಲೆಲ್ಲ ಸ್ವಲ್ಪ ನೋಡಿದ್ದೀನಿ, ತುಂಬ ಸಖತ್ತಾಗಿ ಬಂದಿದೆ. ಹೌದು, ಒಂದೇ ನೈಟಲ್ಲಿ ಶೂಟಿಂಗ್ ಮಾಡಿದ್ದೀನಿ. ಅದು ಫುಲ್ ಸಾಂಗು ಲೈಕ್ ಒಂದು 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾಡಿದ್ದೀವಿ. ಒಂದೇ ನೈಟಲ್ಲಿ ಫುಲ್ ಸಾಂಗ್ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸರ್ಸು, ಮತ್ತು ಸರು ಡೈರೆಕ್ಷನ್ ಎಲ್ಲ ಆಡ್ದ ಮೇಡಮ್ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಚಂದ್ರ ಅಂತ ಒಂದು ದಿವಸ ಮನೇಲಿ ಕೂತಿದ್ದಾಗ ಒಂದು ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಬರ್ತೀಯಾ ಅಂತ ಕರೆದ್ರು. ಆಯಿತು ಅಂತ ಬಂದೆ. ಆ ಸಿನಿಮಾದಲ್ಲಿ ನನಗೆ ಒಂದು ಚಾರ್ಟೆಡ್ ಅಕೌಂಟೆಂಟ್ ಪಾತ್ರ ಕೊಟ್ಟಿದ್ದಾರೆ. ಬಾಲು ಕೊಲೆ ಆಗ್ತಾರೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ. ಏಕೆ ಏನು ಅಂತ ಸಿನಿಮಾದಲ್ಲಿ ಬಂದು ನೋಡ್ಕೊಳ್ಳಿ. ಈ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಹೆಸರು ರಾಮಲಿಂಗಪ್ಪ ಅಂತೇಳಿ. ನಾನು ಮೂಲತಃ ಪೊಲೀಸ್ ಅಧಿಕಾರಿ, ರಿಟೈರ್ಡ್. ನಾಯಕ ನಟರಾದಂಥ ಅವರ
ತಂದೆ ಮತ್ತು ನಾನು ವಿಜಯ್ ಎಲ್ಲರೂ ಕೂಡ ಒಟ್ಟಿಗೆ ವ್ಯಾಸಂಗ ಮಾಡಿದಂಥವರು. ನಾವೆಲ್ಲ ತ್ರಿಮೂರ್ತಿಗಳು. ಒಟ್ಟಿಗೆ ಬಹಳ ವರ್ಷಗಳಿಂದ 40 ವರ್ಷಗಳಿಂದ ಬಹಳ ಫ್ರೆಂಡ್ಶಿಪ್ ಇಟ್ಕೊಂಡು ಬಂದಿರತಕ್ಕಂಥವ್ರು. ನಾಯಕ ನಟರವರ ತಂದೆಯವರು ಬಾಲ್ ಅಂತೇಳಿ ನನಗೆ ಒಂದು ಚಿಕ್ಕ ಪಾತ್ರ, ಅದೇನು ದೊಡ್ಡ ಪಾತ್ರ ಏನಿಲ್ಲ, ಬಹುಶಃ ಅದನ್ನು ಟ್ರೈಲರಲ್ಲಿ ಬಂದಿಲ್ಲ, ಒಂದು ಸೀಕ್ರೆಟ್ ವಿಲನ್ ಪಾತ್ರ ಕೊಟ್ಟಿದ್ದಾರೆ. ಅದು ಹೇಗೆ ಬಂದಿದೆ ಅಂತಕ್ಕಂಥದ್ದು ನೀವು ಈ ಫಿಲಮನ್ನು ನೋಡಿದಾಗಲೇ ನಿಮಗೆ ಎಲ್ಲ ತಿಳಿತದೆ. ಎಲ್ಲರೂ ಈ ಫಿಲಮನ್ನು ನೋಡಿ, ಒಳ್ಳೆಯ ಫಿಲಮ್ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ ಪಾಪ ಹೊಸ ನಾಯಕ ನಟರನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರನ್ನೂ ನಾನು ಕೇಳ್ಕೊಳ್ತೇನೆ. ಟ್ರೈಲರು ಮತ್ತೆ ಸಾಂಗ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿತ್ತಾ? ಓಕೆ ಓಕೆ ಸರಿ. ಸದ್ಯದಲ್ಲೇ ಮೂವಿ ತೆರೆ ಮೇಲೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಸೆನ್ಸರ್ ಆಗಬೇಕಷ್ಟೇ. ಸೆನ್ಸರಿಂಗ್ ಆದಮೇಲೆ ಡೇಟ್ ಅನೌನ್ಸ್ ಮಾಡ್ತೀವಿ. ಮೋಸ್ಟ್ಲಿ ಈಗ ಒಂದು 15 ದಿನ, 1 ತಿಂಗಳೊಳಗಡೆ ಸ್ಕ್ರೀನ್ ಮೇಲೆ ಬರೋ ಪ್ಲಾನ್ ಇದೆ. ಎಲ್ಲರೂ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಸಹಕರಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಎಲ್ಲ ಹೊಸ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅಂದರೆ ರಾಜ ಬಲ್ವಾಡಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೊಸ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸಾನ್ವಿಕ್ ಅವರ ಡೈರೆಕ್ಷನ್ನು, ಆಮೇಲೆ ಫೈಟ್ ಕೊರಿಯೋಗ್ರಾಫರ್ ಎಲ್ಲ ತುಂಬ ಚೆನ್ನಾಗಿತ್ತು. ಸಾನ್ವಿಕ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಒಂದು 15 ವರ್ಷದಿಂದ ಮೂವಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಹಾಗೆ ಮೂವಿ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಯಾಕೋ ಅರ್ಧದಲ್ಲಿ ಸ್ಟಾಪ್ ಆಗ್ತಾ ಇತ್ತು. ಇವಾಗ 15 ವರ್ಷದ ನಂತರ ಒಂದು ಒಳ್ಳೆ ಮೂವಿ ಈಗ ಸ್ಕ್ರೀನ್ ಮೇಲೆ ತರೋಕ್ಕೆ ಮೂವಿ ರೆಡಿ ಆಗಿದೆ. ಒಳ್ಳೆ ಸಕ್ಸಸ್ ಆಗುತ್ತೆ ಮೂವಿ, ಆ ಭರವಸೆ ನನಗೆ ಇದೆ. ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ, ನಾನು ಪಿರ್ಕಿಲು ಅಂತ ತುಳು ಮೂವಿಯಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ತುಂಬ ಒಂದು 25-30 ಸೀರಿಯಲ್ಸ್ ಮಾಡಿದ್ದೀನಿ. ಇದರಲ್ಲಿ ಏನಾಗಿರ್ತೀರಾ? ಇದರಲ್ಲಿ ಒಂದು ಜರ್ನಲಿಸ್ಟ್ ಕ್ಯಾರೆಕ್ಟರ್, ಒಂದು ಮರ್ಡರ್ ಮಿಸ್ಟ್ರಿ ಅವರ ಬಗ್ಗೆ ರಿಸರ್ಚ್ ಮಾಡುವಂಥದ್ದು. ಮಾಡರ್ನ್ ಜರ್ನಲಿಸ್ಟ್. ಎಲ್ರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಸ್ವಲ್ಪ ತಡವಾಗಿ ಬಂದೆ. ಕಾರ್ಯನಿಮಿತ್ತವಾಗಿ ಸ್ವಲ್ಪ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ BJPಲಿ, ಹಾಗಾಗಿ ಸ್ವಲ್ಪ ಅದ್ರ ವಿಷಯವಾಗಿ ಕೆಲಸ ಇತ್ತು. ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನೊಂದು ಸಣ್ಣ ಪಾತ್ರ, ಬಟ್ ಇಟ್ಸ್ ಅ ವ್ಯಾಲ್ಯೂ ಆ್ಯಡೆಡ್ ರೋಲ್ ಐ ಕ್ಯಾನ್ ಸೇ. ಆ್ಯಂಡ್ ಸಾನ್ವಿಕಾ ಅವರು, ಆ್ಯಸ್ ಐವ್ ಬೀನ್ ಸೀಯಿಂಗ್ ಥ್ರೂಔಟ್ ದಿ ಏನು ಹೇಳ್ತಾರೆ ರಿಹರ್ಸಲ್ಸ್ ಟೈಮ್ನಲ್ಲಿ, ಶಿ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಲೇಡಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಎಲ್ಲ ವ್ಯವಸ್ಥೆನೂ. ಆ್ಯಂಡ್ ಇನ್ಕ್ಲೂಡಿಂಗ್ ವರ್ಧನ್ ಸರ್, ವಿ ಹ್ಯಾಡ್ ಅ ನೈಸ್ ಟೈಮ್ ಡೂಯಿಂಗ್ ದಿಸ್ ಮೂವಿ. ಆ್ಯಂಡ್ ಐ ವಿಶ್ ಲಾರ್ಜ್ ಸಕ್ಸಸ್ ಆ್ಯಂಡ್ ಅ ಗ್ರೇಟ್ ಇಯರ್ ಫಾರ್ ದಿಸ್ ಜಾವಾ ಕಾಫಿ, ಆ್ಯಂಡ್ ವಿಶ್ ಎವ್ರಿ ಒನ್ ಅ ಹ್ಯೂಜ್ ಸಕ್ಸಸ್ ಫಾರ್ ಆಲ್ ದಿ ಆರ್ಟಿಸ್ಟ್. ಥ್ಯಾಂಕ್ ಯು. ಈಗ ಜಾವಾ ಕಾಫಿ ಇವತ್ತು ಟ್ರೈಲರ್ ಲಾಂಚ್ ಮತ್ತೆ ಆಡಿಯೋ ಲಾಂಚ್ ಮಾಡಿದೀವಿ. ಈಗ CD-ನ ಲಾಂಚ್ ಮಾಡೋ ಸಮಯ. ಸರ್ ಉಲ್ಟಾ ಇಟ್ಕೊಂಡಿದ್ದೀರ? ಹಂಗೆ ಮಾಡಿ 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 ಅದು ನಿಮಗೆ ಗೊತ್ತಿರಬೇಕು. ಅಲ್ಲ, ನಿಮಗೆ ಗೊತ್ತಿರಬೇಕು ಅದು ಪ್ಯಾಕ್ ಮಾಡಿರೋ ಯಾವ ಕಡೆ ಅಂತ. ಆಲ್ ದಿ ವೆರಿ ಬೆಸ್ಟ್ ಜಾವಾ ಕಾಫಿ. ನಮ್ಮೆಲ್ಲರ ಶುಭ ಹಾರೈಕೆಗಳು ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಸಾನ್ವಿಕಾ ಅವರೇ, ನಿಮ್ಮ ಕನಸು ನನಸಾಗ್ಲಿ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಜಾವಾ ಕಾಫಿನ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀರಾ. ವಿಶ್ ಯು ಆಲ್ ದ ಸಕ್ಸಸ್. ಅಂಡ್ ಅಜಯ್ ವರ್ಧನ್ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಅಂಡ್ ನಮ್ಮ ಯಂಗೆಸ್ಟ್ ಟ್ಯಾಲೆಂಟ್ ಧ್ರುವ್ಗೂ ಆಲ್ ದ ಬೆಸ್ಟ್. ಅಂಡ್ ಈ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್. ಬನ್ನಿ ಹತ್ರ ಬನ್ನಿ ಹತ್ರ.